ಮಾತಾಡಿದ್ವಿ ಡೆಲ್ಲಿ ಮತ್ತೆ ಹೋಗ್ತಾ ಇದ್ದಾರೆ ಸರ್, ಏನು ವಿಶೇಷ ಅಂತ. ಈಗ ಮುಡಾ ಕೋರ್ಟ್ ನಲ್ಲಿ ವಿಚಾರಣೆ ಬಹುತೇಕ ಅಂತಿಮ ಹಂತಕ್ಕೆ ಬಂದಿದೆ. ಈಗ ಬಿಜೆಪಿಗೂ ಕೂಡ ಇದು ಮಹತ್ವದ ಘಟ್ಟ. ತೀರ್ಪು ಇದೇ ತಿಂಗಳು ಬರುವ ಸಾಧ್ಯತೆ ಇದೆ. ಅನಂತರ ಬಿಜೆಪಿಯ ಕಾರ್ಯತಂತ್ರಗಳೇನು, ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಾ ಏನು ಅಂತ? ಇಲ್ಲ, ನಾವು ಈಗ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಸಂಜೆ 6 ಗಂಟೆಗೆ ಸಭೆ ಇದೆ. ಅಮಿತ್ ಶಾ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಭೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಪಕ್ಷದ ಸಂಘಟನೆ ಬಗ್ಗೆ, ಪಕ್ಷದ ಸದಸ್ಯದ ಬಗ್ಗೆ ಮೀಟಿಂಗ್ ಇದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿ ಹೋದ್ಮೇಲೆ ಏನು ವಿಚಾರಗಳು ಅನ್ನೋದು ನನಗೆ ಗೊತ್ತಾಗ್ತೈತೆ. ಸೊ ಒಟ್ಟಾರೆ ಪಾರ್ಟಿಯ ಒಂದು ಬೆಳವಣಿಗೆ ದೃಷ್ಟಿಯಿಂದ ಒಂದು ಸಭೆಯನ್ನು ಕರೆದಿದ್ದಾರೆ. ನಾವು ನಾರಾಯಣ ಸ್ವಾಮಿಯವರು, ನಮ್ಮ ವಿಧಾನ ಪರಿಷತ್ತಿನ ನಾಯಕರು, ವಿಜಯೇಂದ್ರ ಅವರು, ನಾವು ಹೋಗ್ತಾ ಇದ್ದೀರಿ. ಅಲ್ಲಿ ಹೋದ್ಮೇಲೆ ನಿರ್ದಿಷ್ಟವಾಗಿ ಏನು ಸಭೆ ಅನ್ನೋದನ್ನು ನಾನು ತಿಳಿಸ್ತೀನಿ. ಇಲ್ಲ, ಕಳೆದ ಬಾರಿ ಹೋದಾಗ ಎಲ್ಲರನ್ನೂ ನಾನು ಭೇಟಿ ಮಾಡಿ ಬಂದಿದ್ದೀನಿ. ಅಮಿತ್ ಶಾ ಅವ್ರದ್ದು ಭೇಟಿ ಇಲ್ಲೇ ಆಗುತ್ತೆ. ಈಗ ಹೋಗ್ತಾ ಇದ್ದೀನಿ, ಅಮಿತ್ ಶಾ ಅವ್ರ ಭೇಟಿ ಇಲ್ಲೇ ಆಗುತ್ತೆ. ಮೊನ್ನೆನೂ ಕೂಡ ಅಮಿತ್ ಶಾ ಅವ್ರ ಆಫೀಸಿಂದ ಫೋನ್ ಬಂದಿತ್ತು, ಯಾವ ದಿನ ನಿಮಗೆ ಅಪಾಯಿಂಟ್ಮೆಂಟ್ ಬೇಕು ಅನ್ನೋದ್ರ ಬಗ್ಗೆ. ಸೊ ಈಗ ಹೇಗೋ ಹೋಗ್ತಾ ಇದ್ದೀನಿ, ಅಲ್ಲಿ ಭೇಟಿ ಮಾಡ್ತೀನಿ. ನೆನ್ನೆನೂ ಕೂಡ ಯೋಗೇಶ್ವರ್ ಅವರು ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದ್ದಾರೆ. ಸೊ ನೋಡೋಣ, ಅಲ್ಲಿ ಅವಕಾಶ ಸಿಕ್ಕಿದ್ರೆ ಕುಮಾರಸ್ವಾಮಿ ಅವರನ್ನು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರನ್ನು ಭೇಟಿ ಮಾಡಿ ಮಾತಾಡ್ತೀನಿ ನಾನು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.